ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ಯೂತ್ ಫೋರ್ಸ್ ಸಂಘಟನೆ ವತಿಯಿಂದ ಇದೀಗ ಪುನಶ್ಚೇತನ ಕಾರ್ಯಾಗಾರವನ್ನು ತುಮಕೂರು ನಗರದಲ್ಲಿ ಆಯೋಜನೆ ಮಾಡಲಾಗಿರತಕ್ಕಂತಹದ್ದು. ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಾಜ್ಯ ಕಾರ್ಯಕಾರಿ ಹಾಗೆ ಪುನಶ್ಚೇತನ ಕಾರ್ಯಾಗಾರವನ್ನು ನಡೆಸಲಾಗಿದೆ. ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ಯೂತ್ ಫೋರ್ಸ್ ಸಂಘಟನೆ ಆರಂಭವಾಗಿ 5 ವರ್ಷಗಳು ಕಳೆದಿರತಕ್ಕಂತಹದ್ದು. ಈ ಒಂದು 5 ವರ್ಷಗಳಲ್ಲಿ ಯಶಸ್ವಿಯಾಗಿ ಹೆಜ್ಜೆಯನ್ನು ಇಡಲಾಗಿದೆ. ಅನೇಕ ಪ್ರಗತಿಪರ ಜನಪರ ಕೆಲಸಗಳನ್ನು ಮಾಡಿರುವಂತಹದ್ದು. ಇದರ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡ ಅಂದರೆ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಹೊಂದಿಕೊಂಡಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೂಡ ನಡೆಸಿರತಕ್ಕಂತಹದ್ದು. ಇಂತಹ ಒಂದು ಸಂಘಟನೆಯ ಮುಂದಿನ ಹೆಜ್ಜೆ ಆಗಿರ್ಬೋದು ಅಥವಾ ಸಂಘಟಕರಿಗೆ ಅಥವಾ ರಾಜ್ಯ ಪದಾಧಿಕಾರಿಗಳಿಗೆ ಒಂದು ಉತ್ತಮವಾಗಿರತಕ್ಕಂಥ ವೇದಿಕೆಯನ್ನು ಅವರ ಜವಾಬ್ದಾರಿಯನ್ನು ತಿಳಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಯಶಸ್ವಿಯನ್ನಾಗೊಳಿಸಲಾಗಿದೆ. ತುಮಕೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹದ್ದು. ಜಾಗೃತ ಕರ್ನಾಟಕ ವೇದಿಕೆ ಸದಸ್ಯರಾಗಿರ್ತಕ್ಕಂಥ ಚಂದನ್ ಅವರು ಭಾಗಿಯಾಗಿ ಈ ಒಂದು ಸಮಾಜ ಹಾಗೂ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಸಮುದಾಯ ಸಂಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಮುಂದೆ ಯಾವ ರೀತಿಯಾಗಿ ಸಂಘಟಿತರಾಗಿ ಸರ್ಕಾರದ ಮಟ್ಟದಲ್ಲಿ ಒಂದಿಷ್ಟು ಪ್ರಗತಿಯನ್ನು ಕಾಣಬೇಕಾಗತ್ತೆ, ಸರ್ಕಾರ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಸಂಘಟಿತರಾಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಅನ್ನೋದರ ಬಗ್ಗೆ ಕೂಡ ತಿಳುವಳಿಕೆಯನ್ನು ನೀಡಿದ್ದಾರೆ. ರಾಜ್ಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂತಹದ್ದು ಈ ಒಂದು ರಾಜ್ಯ ಕಾರ್ಯಕಾರಿ ಹಾಗೆ ಪುನಶ್ಚೇತನ ಕಾರ್ಯಾಗಾರದಲ್ಲಿ ತುಮಕೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಚಂದನ್ ಹಾಗೆ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಕೇರ್ ಜೊತೆಗೆ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಪಾಲಿಕೆ ಮಾಜಿ ಸದಸ್ಯರಾಗಿರುವ ಶ್ರೀನಿವಾಸ್ ಅವರು ಕೂಡ ಭಾಗವಹಿಸಿ ಯಶಸ್ವಿಯನ್ನುಗೊಳಿಸಿರುವಂತಹದ್ದು. ಯಾಕೆಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಥವಾ ಒಂದು ಸಮಾಜ ಪ್ರಗತಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಸಂಘಟಿತರಾಗ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿಯಾಗಿ ತಿಗಳ ಸಮುದಾಯ ಹಿಂದುಳಿದ ವರ್ಗದ ಒಂದು ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು. ಹಿಂದುಳಿದ ವರ್ಗದಲ್ಲಿದ್ದು ಯಾವ ರೀತಿಯಾಗಿ ಮುಂದೆ ಬರಬೇಕು, ಎಲ್ಲರೂ ಕೂಡ ಯಾವ ರೀತಿಯಾಗಿ ಒಗ್ಗಟ್ಟಾಗಬೇಕು ಅನ್ನುವಂತಹ ತಿಳಿಸುವಂತಹ ಕೆಲಸವನ್ನ ಈ ಒಂದು ಕಾರ್ಯಾಗಾರದಲ್ಲಿ ಮಾಡಲಾಗಿದೆ. ಕಾರ್ಯಾಗಾರವನ್ನ ಕೂಡ ಯಶಸ್ವಿಗೊಳಿಸಲಾಗಿದೆ. ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ಒಂದು ಸಭೆನ ನೋಡಿ ತುಂಬಾ ಖುಷಿ ಆಯಿತು. ಒಂದು ಸಮುದಾಯ ಸಂಘಟನೆ ಆಗೋದು ತುಂಬಾ ಮುಖ್ಯ. ಯಾಕೆಂದ್ರೆ ಸಮುದಾಯ ಸಂಘಟನೆ ಆಗ್ಲಿಲ್ಲ ಅಂದ್ರೆ ಅವರು ಹಂಚಿಗೆ ಹೋಗ್ತಾ ಇರ್ತಾರೆ, ಅಂದ್ರೆ ಸಮಾಜದ ಹಂಚಿಗೆ ಕಳಿಸಲೇ ಇರ್ತಾರೆ. ಯಾಕೆಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಎಲ್ಲದೂ ಕೂಡ ನಮ್ಗೆ ಬೇಕು ಅನ್ನೋ ತರ ಯೋಚನೆ ಮಾಡ್ತಿದ್ದಾರೆ. ಅವ್ರು ಸುಮ್ಮನೆ ಜೊತೆಲಿ ಇರಲಿ ಅನ್ನೋ ತರ ಯೋಚನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಸಂಘಟನೆ ಆಗ್ಬೇಕು. ಅದಕ್ಕೆ ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ಯೂತ್ ಫೋರ್ಸ್ ಏನಿದೆ ಇದು ತುಂಬಾ 5 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಒಂದು ಜಾತಿಯ ಅಭಿವೃದ್ಧಿ ಮತ್ತೆ ಅದರ ಪ್ರಗತಿಯ ಜೊತೆನಲ್ಲಿ ಇತರ ಸಮುದಾಯ ಮತ್ತೆ ಸಮಾಜಕ್ಕೆ ಮತ್ತೆ ಪರಿಸರ ಈ ಎಲ್ಲ ಪ್ರಗತಿಗೂ ಕೂಡ ಕೆಲಸ ಮಾಡ್ತಿದೀವಿ ಅಂತ ಹೇಳೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಭಾರತದ ಏನು ಸಂವಿಧಾನದ ಆಶಯ ಅಂತ ಹೇಳ್ತೀವಿ, ಸಂವಿಧಾನದ ಮೌಲ್ಯ ಅಂತ ಹೇಳ್ತೀವಿ, ಅದನ್ನ ಈಡೇರಿಸೋ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡೋದಂತ ನನ್ಗೆ ಅನ್ಸುತ್ತೆ. ಸೊ ಸ್ನೇಹಿತರೆ, ನೀವೆಲ್ಲರೂ ಕೂಡ ತುಂಬಾ ನೀವೆಲ್ಲರೂ ಕೂಡ ಪರಿಚಯ ಮಾಡ್ಕೊಂಡ್ರಿ. ನೀವೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ. ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡಿರ್ತೀರಿ, ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡಿರ್ತೀರಿ, ಕೃಷಿ ಮಾಡಿರ್ತೀರಿ, ಈಗ ಬೇರೆ ಬೇರೆ ಸ್ಥಳದಲ್ಲೆಲ್ಲ ಕೆಲಸ ಮಾಡೋರು ಒಂದ್ ಕಡೆ ಸೇರಿ ಒಂದ್ ಸಮುದಾಯದ ಬಗ್ಗೆ ಈಗ ನಮ್ಗೆಲ್ಲರೂ ಕೂಡ ಒಂದು ಅರಿವು. ನಮ್ಮ ಸಮಾಜ ಎಲ್ಲಿತ್ತು, ಬರೇ ವ್ಯವಸಾಯ ವ್ಯಾಪಾರವನ್ನ ಮಾಡಿಕೊಂಡು ನಮ್ದ ಒಂದು ಹಳ್ಳಿಕಟ್ಟೆ ಅಂತಕ್ಕಂಥ ಒಂದು ನ್ಯಾಯದ ವ್ಯಾಪ್ತಿನಲ್ಲಿ ಮೀರಿ ಯಾರು ಮಾತಾಡದ ರೀತಿನಲ್ಲಿ ಇರ್ತಕ್ಕಂಥ ಒಂದು ಸಮುದಾಯ. ಇವತ್ತು ನಮ್ಮ ಸಮುದಾಯದಲ್ಲಿ ಒಂದ್ ಯಜಮಾನರು ಆಣ್ಕಾರು ಮುದ್ರೆಯನ್ನ ಬಿಟ್ರೆ ಒಂದ್ ಹಳ್ಳಿನಲ್ಲಿ ಒಂದು 100 ಜನ ಸೇರ್ಸಕ್ಕಂತ ಶಕ್ತಿ ಯಾರು ನೆಟ್ವರ್ಕ್ ಇಲ್ಲ, ನಮ್ಮದಕ್ಕಿದೆ. ಆದ್ರೆ ಕಾಲಕ್ರಮೇಣ ಅವುಗಳೆಲ್ಲ ಇದ್ದೆ ಅವನ್ನ ಸ್ವಲ್ಪ ದುರುಪಯೋಗ ಪಡಿಸ್ಕೊಂಡು ಯಾರ ಮೇಲೂ ಯಾರು ನಂಬಿಕೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಅನುಗುಣವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಯುವಕರು ಏನು ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಒಂದು ಎಲ್ಲರೂ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬೆಳಿಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಎಲ್ಲಾರು ಒಂಥರ ಇದೆ, ಆದ್ರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸುಮಾರು 2001-2ನೇ ಸಾಲಿನಲ್ಲಿ ನಾವು ನಮ್ಮ ಸಮಾಜದ ಭ್ರಷ್ಟಾಚಾರದ ವಿರುದ್ಧವಾಗಿ ನಿಂತ್ಕೊಂಡ್ವಿ. ಅದು ಕೆಲವರು ಗೊತ್ತಿಲ್ಲ, ನೀವೆಲ್ಲ ಹುಡುಗರಿಂದ ನಾವು ಎಷ್ಟೆಷ್ಟು ಕೇಸ್ ಹಾಕ್ಸ್ಕೊಂಡು ನಾವು ತೋರಿಸ್ಕೊಂಡಿದೀವಿ ಅಂತಂದ್ರೆ ನಮಗೆ ಗೊತ್ತಿದೆ. ಏನಾಗಿರುತ್ತೆ ಅಂದ್ರೆ ನಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಿಲ್ಲ. ನಮ್ಮ ಮಗ ಯಾರೋ ಹೆಣ್ಣು ಮೇಲೆ ಮಗುವಾಗ್ಬಿಡ್ತಾನೆ, ಅದಕ್ಕೆ ಮಿಕ್ಕಿದ 3 ಜನ ಇರ್ತಾರೆ. ಅವ್ರು 3 ಜನಕ್ಕೂ ನಮ್ಮಲ್ಲಿ ಮತ್ತೆ ಬೇರೆ ನಮ್ಮ ಕುಲದಲ್ಲಿ ಇದ್ ಮಾಡ್ಕೊಳಕ್ ಅವಕಾಶ ಇಲ್ಲ. ಅವ್ರನ್ನ ಬಿಟ್ ಮಾಡ್ಕೋಬೇಕು, ಸಾವು ಹೋಗಂಗಿಲ್ಲ. ಇಂಥ ಒಂದು 4-5 ವರ್ಷದಿಂದ ನಾನು ಸೋಷಿಯಲ್ ವರ್ಕರ್ ಆಗಿದ್ದೀನಿ. ಹೆಣ್ಮಕ್ಳಿಗೋಸ್ಕರ ಎಲ್ಲ ಮಾಡ್ತೀನಿ ಅಂದಾಗ ಸರಿ ಆಯ್ತು ಅಂತ ಸಂಘ ಕಟ್ಟಿದ್ವಿ. ಫಸ್ಟ್
ಸಂಘ ಕಟ್ಟಿ ಅಲ್ಲಿ ಅದು ಒಂದಾಯ್ತು. ಇವತ್ತು 5-6 ಸಂಘ ನಡೀತಾ ಇದೆ. ಅಲ್ಲಿಂದ ಇವತ್ತು ಸೊಸೈಟಿ ಬರೀ ಹೆಣ್ಮಕ್ಳಿಗೋಸ್ಕರ ನಾನು ಸೊಸೈಟಿ ಮಾಡ್ಕೊಂಡಿದ್ದೀನಿ, ಮಹಿಳಾ ಕೋಆಪರೇಟಿವ್ ಸೊಸೈಟಿ. ಅದರಿಂದ ಕೆಲವೊಂದು ಹೆಣ್ಮಕ್ಳಿಗೆ ಪಾಪ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡಿದೀವಿ. ಇವ್ರೆ ನಮ್ಮ ಭಾಗದಲ್ಲಿ ನಾನೊಂದು 7 ಕಾನ್ಸ್ಟಿಟ್ಯೂನ್ಸಿ ನಮ್ಮ ಕಡೆ ಒಂದು 7 ಇದಕ್ಕೆ ನಾನು ಅಡ್ಮಿಷನ್ ತಗೊಂಡು ಸೊಸೈಟಿ ನಡೆಸ್ತಾ ಇರೋದು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಯಲಹಂಕ, ಆ ಕಡೆ ಯಶವಂತಪುರ, ಇನ್ನೊಂದು ಊರು, ಈಗ ತಗೊಂಡು ನಡೆಸ್ತಾ ಇರೋದ್ರಿಂದ ಅಲ್ಲಿ ಒಂದು 10 ಸಂಘಗಳಿಗೆ ನಾನು ಸಾಲ ಕೊಟ್ಟಿದ್ದೀನಿ. 1 ಲಕ್ಷ ವಿತೌಟ್ ಇಂಟ್ರೆಸ್ಟ್, ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೀನಿ ಸಂಘಗಳಿಗೆ ಕಷ್ಟ ಅಂತ ಬಂದಾಗ. ಹಾಗಾಗಿ ಹೆಣ್ಮಕ್ಳು ಸಂಘಟನೆ ಕರ್ಕೊಂಡ್ ಬರ್ಬೇಕು. ನಮ್ಮ ಜಾತಿಯಲ್ಲಿ ನಮ್ಮ ಹೆಣ್ಮಕ್ಳು ನಾವು ಬೇರೆಯವ್ರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ನಮ್ಮ ಜಾತಿಯಲ್ಲಿ ಯಾಕೆ ನಾನು ಮಾಡಬಾರ್ದು ಅಂತ ಅನಿಸ್ತು. ಸೊ ಇವತ್ತು ನನಗೆ ಈ ಸಂಘಟನೆ ನನ್ಗೊಂದು ಜಾಗ ಕೊಟ್ಟಿದ್ದು, ಈ ಒಂದು ಕೆಲಸ ಮಾಡ್ಕೊಳಕ್ಕೆ ನನಗೆ ಆಸ್ಪದ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ. ಮತ್ತೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾರುತಿ ಅಣ್ಣವ್ರಿಗೂ, ಮತ್ತೆ ನಿಮ್ಗೆಲ್ಲರಿಗೂ ನನ್ನನ್ನು ನಿಮ್ಮಲ್ಲಿ ಒಬ್ಳಾಗಿ ನೋಡ್ಕೊಂಡಿದ್ದಕ್ಕೆ. ಈ ಕೆಲಸ ಮಾಡೋಕ್ಕೆ ನನಗೆ ಮನಸ್ಫೂರ್ತಿಯಾಗಿ ನಾನು ಏನಿದೆ ನನ್ನ ಟೈಮ್ ನಾನು ಕೊಡ್ತೀನಿ. ಆಗಿರ್ಬೋದು, ಮಧ್ಯಸಾಗಿರ್ಬೋದು, ರಾಜ್ಯವಾಗಿರ್ಬೋದು ರೋಗ ಆಗೋದಿಲ್ಲ. ಏನ್ ಮಾಡ್ಬೇಕು, ಎಲ್ಲರೂ ಸಹ ಸ್ವಲ್ಪ ಹಂಚ್ಕೊಂಡ್ರೆ ನಮ್ಮ ಸಂಘಟನೆ ನಮ್ಮ ಸಮುದಾಯವನ್ನ ನಾವು ದೊಡ್ಡದಾಗಿ ಬೆಳೆಸ್ಬೋದು. ಇವಾಗ ನಾವು ಇನ್ನೊಂದು ವಿಚಾರ ಏನು ಅಂದ್ರೆ, ನಾವು ದೊಡ್ಡ ಖರ್ಚು ಮಾಡ್ದಂಗೆನೆ ಸೋಷಿಯಲ್ ಮೀಡಿಯಾನ ಎಷ್ಟು ಬಳಸ್ಕೊಳ್ಬೇಕು ಅಷ್ಟು ಬಳಸ್ಕೊಂಡ್ರೆ ಸಂಘಟನೆ ದೊಡ್ಡದಾಗಿ ಬೆಳೆಯುತ್ತೆ. ಆಮೇಲೆ ಇನ್ನೊಂದು ರಾಜ್ಯ ಸಮಿತಿ ಪದಾಧಿಕಾರಿ ಏನಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಉಸ್ತುವಾರಿ ಆಗಿರ್ಬೋದು, ಉಸ್ತುವಾರಿ ಲಿಸ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಹೇಳಿದ್ದಾರೆ. ದುಡ್ಡ ಖರ್ಚು ಮಾಡಿದಂಗೆ ನಾವು ಸೋಷಿಯಲ್ ಮೀಡಿಯಾನ ಆಗಿರ್ಬೋದು ಇದನ್ನ ನಾವು ಎಷ್ಟು ಬಳಸ್ಕೋಬಹುದು, ವೆಬ್ಸೈಟ್ ಎಷ್ಟು ಬಳಸ್ಕೋಬಹುದು ಅಷ್ಟು ಬಳಸ್ಕೊಂಡ್ರೆ ಸ್ವಲ್ಪ ಬೇರೆಯವರು ನಮ್ಮ ಯೂತ್ ಫೋರ್ಸ್ ಯಾವ ತರ ಸ್ಥಾಪನೆ ಆಯ್ತು, ಯೂತ್ ಫೋರ್ಸ್ ಏನೆಲ್ಲ ಮಾಡ್ತಾ ಇದೆ ಅನ್ನೋದ್ರ ಸಮೇತ ಬೇರೆಯವರು ಸಮೇತ ನಾವು ಬರ್ಬೇಕು. ಇದಾರೆ ನಮ್ಮಲ್ಲಿ ಇದಾರೆ, ಬಟ್ ಆ ಟ್ಯಾಲೆಂಟ್ ನ ಇನ್ನೂ ಉಪಯೋಗಿಸ್ತಾರೆ ಅಷ್ಟೇ. ಅದು ಸ್ವಲ್ಪ ಉಪಯೋಗಿಸ್ಕೊಂಡ್ರೆ ನಮ್ಮ ಸಂಘಟನೆ ಬೇರೆ ತರಾನೇ ಹೋಗುತ್ತೆ. ಆಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವ ಉಸ್ತುವಾರಿ ಏನಿದೆ, ರಾಜ್ಯ ಸಮಿತಿ ಜವಾಬ್ದಾರಿ ಏನಿದೆ ಅವೆಲ್ಲ ಉಸ್ತುವಾರಿ, ಓಕೆನಾ, ಆ ಲೀಸ್ಟ್ ವೆಬ್ಸೈಟ್ ಕೊಟ್ರೆ ಆಮೇಲೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಯೂತ್ ಫೋರ್ಸ್ ಅಂತ ಓಪನ್ ಆದ ಸಾಕು ಇಡೀ ಹಿಸ್ಟ್ರಿ ಬರಬೇಕು. ಆ ತರ ಮಾಡ್ಕೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಓಪನ್ ಆದ್ರೂ ಸಹ ಹೇಳ್ಬಿಡ್ಬೋದು. ಯಾಕೆಂದ್ರೆ ನೋಡಪ್ಪ ಮೊಬೈಲ್ ಅಲ್ಲಿ ಈ ತರ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಯೂತ್ ಫೋರ್ಸ್ ಅಂತ ಅವ್ರಿಗೆ ಲೀಸ್ಟೇ ಬರುತ್ತೆ ನಮ್ಮ ಬಗ್ಗೆ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಮುಖ್ಯ ಬರುತ್ತೆ. ಸಂಘಟನೆ ಬರೋದಿಲ್ಲ ಪರವಾಗಿಲ್ಲ, ವೆಬ್ಸೈಟ್ ಈ ತರ ಇದೆ ಅಂತಂದಾಗ ಇವರಿಗೆ ಪರವಾಗಿಲ್ಲ ಕರೆಕ್ಟ್ ಆಗಿದೆ, ವೆಬ್ಸೈಟ್ ತೋರಿಸ್ತಾ ಇದೆ, ಇವ್ರು ಯಾವುದೇ ತರ ತಪ್ಪಿಲ್ಲ, ನಾವು ಸಹ ಜಾಯಿನ್ ಆಗ್ಬೋದು ಅಂತ ಬರ್ತಾರೆ.